ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾವಕಂಠ ಅರಸಿದ್ನಿಕಿತ ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗು. ನಿಮ್ಗೆ ಏನು ರೆಸನೇಟ್ ಆಗ್ತದಲ್ಲ ಅದನ್ನಷ್ಟೇ ತೊಗೊಳ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಎಲ್ಲ ರೀಡಿಂಗ್ಸು ನಿಮಗಾಗಿ ಇರುವುದಿಲ್ಲ. ಟಾಪಿಕ್ ಏನೈತಲ್ಲ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡ್ರಿ. ನಾನು ಬೆಳಗ್ಗೆದಿಂದ ಹೇಳ್ತಿದ್ದೇನೆ, ನಿಮ್ಮದೇ ಪರ್ಸನಿಂದ ನಿಮ್ದು ಎನರ್ಜೀಸ್ ಏನಿರ್ತಾವೋ ಅವತ್ತಿನ ದಿವಸ ಅವ್ರದ್ದು ಹೆಂಗೆ ಇರ್ಬೋದು, ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಅಂತಂದ್ರೆ ಅವ್ರು ಏನು ಫೀಲ್ ಮಾಡ್ಕೊತಿದ್ದಾರೆ ಇವತ್ತಂದ್ರೆ ಈ ಮೂಮೆಂಟಿಗೆ ಅಂತ ಗೊತ್ತದ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓಕೆ, ಇವತ್ತಿನ ದಿವಸ ಹೆಂಗೈತೆ ನೋಡೋಣ. ನಿಮ್ಮದು ಮತ್ತು ನಿಮ್ಮ ಪರ್ಸನಿಂದ ಎನರ್ಜೀಸ್ ಏನದಾವೆ ಇವತ್ತು. ಅವೇರ್ನೆಸ್ ಬರ್ತಾಯಿದೆ. ಇನ್ನೇ ಟ್ರಾನ್ಸ್ಫಾರ್ಮೇಷನ್ ಏನೋ ಬಂದಿರಬೇಕು ಮೊನ್ನೆ ಅನ್ಕೊತೀನಿ. ಇವತ್ತು ಅವೇರ್ನೆಸ್ ಬರ್ತಾಯಿದೆ ನೋಡ್ರಿ. ಅಂದರೆ ಜೀವನದ ಬಗ್ಗೆ, ನಿಮ್ಮದು ಸರಿ ತಪ್ಪುಗಳ ಬಗ್ಗೆ ನಿಮ್ಗೆ ಅದ್ರ ಬಗ್ಗೆ ಅರಿವಾಗ್ತಾಯಿದೆ. ಅಥವಾ ಏನಂತೀರಿ, ಒಂದು ಆಳವಾಗಿ ನಿಮ್ಗೆ ಅರಿವು ಮೂಡ್ತಾಯಿದೆ. ಮೆಡಿಟೇಷನ್ ಮಾಡ್ತಿರ್ಬೋದು, ಸ್ಪಿರಿಚುವಲ್ ಲೆವೆಲಿಗೆ ನೀವು ಹೋಗ್ತಿರ್ಬೋದು. ಓವರಾಲ್ ಎನರ್ಜಿ ರೀಬರ್ತ್. ಮೊನ್ನೆ ಮೋಸ್ಟ್ಲಿ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ ನಿಮ್ದು. ಇವತ್ತು ಅವೇರ್ನೆಸ್ ಬರ್ತಾಯಿದೆ. ಅಂದರೆ ನೀವು ತಿಳ್ಕೊತಿದ್ದೀರಿ, ನಿಮ್ಮ ಬಗ್ಗೆ ನೀವು ತಿಳ್ಕೊತಿದ್ದೀರಿ. ತನ್ನರಿವು ತನಗೆ ಆಗ್ತೈತಿ ಅಂತ ಹೇಳ್ತಾರಲ್ಲ, ಹಂಗೆ ನಿಮ್ಮ ಒಳಗೆ ನಿಮ್ಗೆ ಅವೇರ್ನೆಸ್ ಬರ್ತಾಯಿದೆ. ಓಕೆ, ಅದರದ್ದು ರೀಬರ್ತ್ ಆಗೋದಂದ್ರೆ ಏನು ರೀ, ಅಂದರೆ ಬಟ್ಟೆ ಕಳಿಸಿ ಹೊಸ ಬಟ್ಟೆ ಹಾಕ್ಕೊತೀವಲ್ಲ, ಹಂಗೆ ನಮ್ಮ ಪೂರ ವ್ಯಕ್ತಿತ್ವನ ತೆಗೆದು ನಾವು ಇನ್ನೊಂದು ಹೊಸ ವ್ಯಕ್ತಿತ್ವ ಹಾಕ್ಕೊಂಡಂಗೆ, ನಮ್ಮ ತಪ್ಪುಗಳನ್ನ ಸರಿಗಳನ್ನ ಜೀವನ ಹೆಂಗೆ ನೋಡಬೇಕು ಅಂತಂದು ಆ ರೀತಿ ಹೊಸ ಹುಟ್ಟು ಆಗ್ತಾಯಿದೆ ನಿಮ್ಮೊಳಗೆ. ಅವು ಹುಟ್ಟುಗಳು ನಾ ಇವತ್ತು ಹೇಳೇನೆ ಅಂತಂದರೆ ಇವತ್ತು ನಾಳೆನೇ ಆಗಂಗಿಲ್ಲ. ಟ್ರಾನ್ಸ್ಫಾರ್ಮೇಷನ್ ಇಟ್ ಟೇಕ್ಸ್ ಟೈಮ್. ನಿಮ್ಮೊಳಗೆ ಮೆಲ್ಲಗೆ ಬದಲಾವಣೆ ಆಗ್ತಿರ್ತಾವೆ. ನಿಮಗೆ ಗೊತ್ತಿರಲ್ಲ, ನಿಮ್ಮ ಜೊತೆಗಿದ್ದರೆ ಹೇಳ್ತಿರ್ತಾರೆ ಯಾವಾಗಾರ, ಹಿಂಗಿದ್ದಿಲ್ಲ ನೀ ಹಿಂಗಾಗ್ಬಿಟ್ಟಿಲ್ಲ ಇವತ್ತು ನಿನಗೆ ಎಷ್ಟು ಸಿಟ್ಟು ಬರ್ತಿತ್ತಲ್ಲ, ಎಷ್ಟು ಸಮಾಧಾನ ಆಗಿ ಈಗ ಇಲ್ಲ ಸಮಾಧಾನ ಇದ್ದು ಎಷ್ಟು ಸಿಟ್ಟು ಮಾಡ್ಕೊಳಕತ್ತಿದೆ. ಸಿಟ್ಟು ಮಾಡ್ಕೊಳೋದಿಲ್ಲ, ಇಲ್ಲಿ ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ. ಓಕೆ, ಅವೇರ್ನೆಸ್ ಬರ್ತಾಯಿದೆ. ನೀವು ಯಾವುದೋ ಒಬ್ಬರು ಗೈಡೆನ್ಸ್ ತೊಗೊತಿದ್ದೀರಿ. ನಾನು ಟ್ಯಾರೋ ರೀಡಿಂಗ್ ನೋಡ್ತಿದ್ದೀರಿ ಅಥವಾ ಯಾವುದೋ ಬೇರೆ ಟ್ಯಾರೋ ರೀಡಿಂಗ್ ನೋಡ್ತಿದ್ದೀರಿ ಏನೋ ಅಂದರೆ ಅದು ಒಂಥರ ಗೈಡೆನ್ಸ್ ನಿಮ್ಮ ಜೀವನಕ್ಕೆ. ಓಕೆ, ನೀವು ಯಾರಾದರೂ ಒಬ್ಬ ಗುರುಗಳದ್ದು, ಮೆಡಿಟೇಟ್ಸದ್ದು, ಯೋಗದ ಆ ಟೈಪಿಂದ ಏನಾದರೂ ಒಂದು ಗೈಡೆನ್ಸ್ ತೊಗೊತಿರ್ತೀರಿ, ನೀವು ತೊಗೊಳಕತ್ತೀರಿ ನನ್ನ ವ್ಯೂವರ್ಸ್. ಓಕೆ, ಯು ವಾಂಟ್ ಟು ಲಿವ್ ಯುವರ್ ಲೈಫ್. ಅಂದರೆ ನಿಮ್ಮ ಲೈಫ್ನ ನೀವು ಒಂದು ಏನಂತೀರಿ, ಕೇರ್ ಫ್ರೀ ಆಗಿ ಆರಾಮಾಗಿ ಯಾವ ಕಟ್ಟಳೆಗಳಿಲ್ದಂಗೆ ಒಂದು ಹೆಜ್ಜೆ ಇಟ್ಟರೆ ಯಾಕೆ ಇಟ್ಟು ಕುಂತ್ರಿ, ಯಾಕೆ ಕುಂತಿ ಅಂತ ನಮ್ಮ ಕೆಲವೊಂದು ಮನೆ ಒಳಗೆ ಇರ್ತಾವೆ, ನಮ್ಮ ಸುತ್ತಮುತ್ತ ನಾವು ವರ್ಕ್ ಪ್ಲೇಸ್ ಒಳಗೆ ಇರ್ತಾವೆ. ಅಂಥವೆಲ್ಲನೂ ಸ್ವಲ್ಪ ಸೈಡ್ಗೆ ಇಟ್ಟು ನನಗೆ ಹೆಂಗೆ ಬೇಕು ಹಂಗೆ ಸ್ವಲ್ಪ ಆರಾಮಾಗಿ ಜೀವನ ಮಾಡೋಣಪ್ಪ ಅನ್ನೋ ಪರಿಸ್ಥಿತಿಗೆ ಬರ್ತಾಯಿದ್ದೀರಿ. ಓಕೆ, ಆ ಪರಿಸ್ಥಿತಿ ನಿಮ್ಮದು ಒಳಗಿನ ಏನು ಚೇಂಜಸ್ ಆಗ್ತಾ ಇದ್ದಾವಲ್ಲ, ಅದು ಅವೇರ್ನೆಸ್ ನಿಮ್ಗೆ ಏನು ಬರ್ತಾಯಿದ್ದಲ್ಲ ಅದು ಅದನ್ನು ಸಮಾಧಾನದೊಳಗೆ ಮೆಲ್ಲಕ್ಕೆ ಆಗ್ತಾಯಿದೆ. ನಾನು ಹೇಳಿಲ್ಲ ಪೇಷನ್ಸ್ ಇದು ನೋಡಿರಿ. ಪೇಷನ್ಸ್ ಅಂದರೆ ಏನು ಅರ್ಥ ನೋಡ್ರಿ, 9 ತಿಂಗಳು ಮಗು ತಾಯಿ ಗರ್ಭದಲ್ಲಿರ್ತೈತಿ, ಹೌದಾ? ಅಂದ್ರೆ 9 ತಿಂಗಳು ಸಮಾಧಾನಲೆ ಕಾಯ್ತದೆ ಅದು ಹೊರಗೆ ಬರೋಕೆ, ತಾಯಿನೂ ಕಾಳ್ತಾಳೆ. ಹಂಗೆ ಸೇಮ್ ನಿಮ್ಮದು ಟ್ರಾನ್ಸ್ಫಾರ್ಮೇಷನ್, ನಿಮ್ಮ ಅವೇರ್ನೆಸ್ ಮೆಲ್ಲಕ್ಕೆ ಆಗ್ತಾಯಿದೆ. ಒಟ್ಟು ಆಗ್ತಾಯಿದೆ, ಅದು ಗುಡ್. ಹಳೆಯದನ್ನೆಲ್ಲ ಬಿಡ್ತಿದ್ದೀರಿ, ಎಷ್ಟು ಚಲೋ ಕಾಡದ ನೋಡಿಲ್ಲ. ಹಳೆಯದನ್ನೆಲ್ಲ ಬಿಡ್ತಿದ್ದೀರಿ, ಓವರ್ ಥಿಂಕ್ ಎಲ್ಲ ಬಿಡ್ತಾಯಿದ್ದೀರಿ. ಜಸ್ಟ್ ಬಿಟ್ಕೊಟ್ಟು ನಾನಿಲ್ಲ ಮುಂದೆ ಹೋಗಲೇಬೇಕು, ನಾನು ನೆಮ್ಮದಿಯಿಂದ ಇರಬೇಕು. ಪೀಸ್ ಈಸ್ ಮೈ ಪ್ರಯಾರಿಟಿ. ಶಾಂತಿ ರೀತಿಯಾಗಿ ನಾನು ನೆಮ್ಮದಿಯಿಂದ ಇರೋದು ನಂದು ಜೀವನದ ಗುರಿ. ಆ ರೀತಿ ಬರ್ತಾಯಿದ್ದೀರಿ. ಓಕೆ, ದಿಸ್ ಈಸ್ ಅ ಮೇಜರ್ ಅರ್ಕನ. ಯಾಕೆ ಬರ್ತಾಯಿದ್ದೀರಿ ಅಂತ ನೋಡಿ. ಮೇಜರ್ ಅರ್ಕನ ಅಂದ್ರೆ ಏನು ಅರ್ಥ ಅಂದ್ರೆ ಇದ್ರೊಳಗೆ ಮೇಜರ್ ಮೈನರ್ ಇರ್ತಾವೆ. ಮೈನರ್ ಅಂದರೆ ನಮ್ಮ ಡೇ ಟು ಡೇ ಲೈಫ್ ಒಳಗೆ ಏನು ಚೇಂಜಸ್ ಬರ್ತಾವೆ ಅಥವಾ ಅದ್ರದ್ದು ಏನು ಗೈಡೆನ್ಸ್ ಕೊಡ್ತದೆ. ಅದು ಮೇಜರ್ ಅಂದರೆ ಇದು ನಮ್ಮ ಲೈಫ್ ಒಳಗೆ ಅದು ಆಗೋದೇ. ಇದನ್ನು ತಪ್ಸೋಕೆ ಯಾರನ್ನು ಸಾಧಿಲ್ಲ, ಹಂಗೆ ಆ ಟೈಪ್ ಇದೆ. ನಿಮ್ಮ ಜೀವನದೊಳಗೆ ನೀವು ಚೇಂಜಸ್ ಆಗಲೇಬೇಕು, ಇದು ಹಾಗೇ ಆಗ್ತೈತಿ ಅಂತ ತೋರಿಸೋದಿದೆ ಮೇಜರ್ ಅರ್ಕನ ಅಂದರೆ. ಯಾವ ವಿಷಯ ಒಳಗೆ ನೀವು ಅವೇರ್ನೆಸ್ ಬರ್ತಾಯಿದೆ ನೋಡೋಣ. ನಿಮ್ಮೊಳಗೆ ನೀವು ಅರಿವಾಗ್ತಾಯಿದೆ. ನಮ್ಮನ್ನು ನಾವು ಸುಟ್ಕೊತೀವಿ ಅಂತೇವಲ್ಲ ನಾವು. ತಪ್ಪ ಅಂದ್ರೆ ಸುಟ್ಕೊಳ್ಳೋದು, ನಮ್ಮನ್ನು ನಾವು ಸುಟ್ಕೊಳ್ಳೋದು. ಆವಾಗ ಯೋಗ ಒಳಗಾಯ್ತು, ಮೆಡಿಟೇಷನ್ ಒಳಗಾಯ್ತು, ಧ್ಯಾನಕ್ಕೆ ಕುಂತ ನಮ್ಮನ್ನು ನಾವು ಒಳಗಿಂದ ನಾವು ನಮ್ಮ ಅಹಂಕಾರಗಳು ಅರಿಷಡ್ವರ್ಗಗಳೇನಲ್ಲ ಅವನ್ನ ನಮ್ಮನ್ನು ನಾವು ಸುಟ್ಕೊಳೋದು. ಹಂಗೆ ಅರಿವು ಮೂಡ್ತಾಯಿದೆ ನಿಮ್ಮೊಳಗೆ. ಗುಡ್, ವೆರಿ ಗುಡ್. ದಿಸ್ ಈಸ್ ಆಲ್ಸೋ ಮೇಜರ್ ಅರ್ಕನ. ಎಷ್ಟು ಬ್ಯಾಲೆನ್ಸ್ ಮಾಡ್ಕೊಳಕತ್ತೀರಿ ಜೀವನ ನೀವು ಅಂದ್ರೀಗ
ಭಾಳ ಸಮಾಧಾನ ಆಗ್ತದೆ ರೀ. ಮೋಸ್ಟ್ಲಿ ನೀವು ಭಾಳ ಅಗ್ರೆಸಿವ್ ಇರ್ಬೇಕು. ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ಕೊಂಡ್ರೆ ಇದ್ರೆ ಅನ್ಸೋದು ನನ್ನ ವ್ಯೂವರ್ಸ್. ಅಥವಾ ಸಣ್ಣ ಸಣ್ಣ ವಿಷಯಗಳಿಗೂ ಜೀವನದಾಗ ಏನೋ ಒಂದು ಸ್ವಲ್ಪ ಚೇಂಜ್ ಆಯ್ತು, ಏನೋ ಒಂದು ಹೆಚ್ಚು ಕಮ್ಮಿ ಆದ ಅಂದ್ಕೊಳ್ಳೆ ಭಾಳ ಟೆನ್ಷನ್ ಮಾಡ್ಕೊಂಡಿರ್ತೈತೆ ನೋಡ್ರಿ. ಭಾಳ ಅಂದ್ರೆ ಅದೇನು ಅದೇನು ದೊಡ್ಡ ವಿಷಯ ಇರೋಂಗಿಲ್ಲ. ಅಂದ್ರೆ ನಾನು ಅದನ್ನು ದೊಡ್ಡದು ಮಾಡಿ ಏನೋ ಆಗೇ ಬಿಡ್ತು ನನ್ನ ಜೀವನಕ್ಕೆ ಅನ್ನಂಗೆ ವಿಚಾರ ಮಾಡಿ ಆ ಟೈಪ್ ಇದ್ರಿ ಅಂತ ಕಾಣ್ತದೆ ನೀವು. ಈಗ ಎಷ್ಟು ಸಮಾಧಾನ ಆಗಿರಿ. ನಿಮ್ಮ ಎಷ್ಟು ಮನಸ್ಸೊಳಗೆ ಶಾಂತ ಆಗಿರಿ, ಮನಸ್ಸಿಂದ ನೆಮ್ಮದಿಯಾಗಿರಿ, ಭಾಳ ಶಾಂತ ಆಗಿರಿ. ಎದುರಿಗೆ ಬಂದು ನಿಮ್ಗೆ ಎಷ್ಟು ಬೈದ್ರೂ ನೀವು ಶಾಂತಿ ಒಂದು ಸ್ಮೈಲ್ ಕೊಟ್ಟು ಬರೋಂಗಾಗಿರಿ ನೋಡಿ. ನಿಮ್ಗೆ ಅವ್ರು ಏನಾರ ಈಗ ಫಸ್ಟ್ ಹೆಂಗಿದ್ರಿ ಅಂದ್ರೆ ನೀವು ಯಾರಾದ್ರೂ ಒಬ್ರು ಬಂದು ನಿಮ್ದು ಏನಾರ ಅಂದ್ರೆ ಯಾಕೆ ಅಂದ್ರೆ ಸಾಕು ನಿಮ್ಗೆ ಯಾಕೆ ನನಗೆ ಯಾಕೆ ಹಿಂಗೆ ಅಂತೀನಿ, ಹೌ ಡೇರ್ ಯು ಅಂತ ನಿಂದ್ರಂಗಿದ್ರೆ. ಈಗಿಲ್ಲ ಅವ್ರು ಎಷ್ಟರ ಬೈಲಿ, ಎಕ್ಸಾಂಪಲ್ ಇದೆ, ಉದಾಹರಣೆ ಹೇಳ್ತಿದ್ದಾನೆ. ಅವ್ರು ಎಷ್ಟರ ಬೈಲಿ ಏನಾರ ಮಾಡಿರಿ ನೀವು ಈಗ ಟ್ರಿಗರ್ ಆಗಂಗೆ ಇಲ್ಲ. ಶಾಂತ ರೀತಿ ಆತ ನಿಂದು ಬೈಯೋದ ಮುಗಿತಾ ಆತ ಓಕೆ ನಮಸ್ಕಾರ ಹೋಗ್ಬರ್ರಿ, ನಾನು ನನ್ನ ಪಡಿನ ಆರಾಮಿರ್ತೇನೆ. ಈ ರೀತಿ ಆಗ್ತದೆ ರೀ ನನ್ನ ವ್ಯೂವರ್ಸ್. ವೆರಿ ಗುಡ್, ಶಬಾಷ್. ನಿಮ್ಮ ರಿಲೇಷನ್ಶಿಪ್ ಒಳಗೂ ಅಷ್ಟೇ. ನಿಮ್ಮ ರಿಲೇಷನ್ಶಿಪ್ ಒಳಗೂ ನೀವು ಸಮಾಧಾನ ಆಗ್ತಿದ್ದೀರಿ. ನಿಮ್ಮ ಎದುರಿರೋ ಪರ್ಸನ್ ನೀವು ಅಥವಾ ಜಗಳ ಮಾಡ್ತಿದ್ರಿ ಭಾಳ ಸಣ್ಣ ಸಣ್ಣ ವಿಷಯಕ್ಕೆಲ್ಲ. ಅಂದರೆ ಅವ್ರು ಎದುರಿಗಿದ್ದರೆ ಏನಾರ ಅನ್ನಲಿ ಓಕೆ, ಅವ್ರು ಇರೋದೇ ಹಿಂಗೆ ಓಕೆ, ನಾನೇ ಸಮಾಧಾನ ಇದ್ಬಿಟ್ರೆ ಮುಗೀತು. ನಿಮ್ದೊಂದು ಸೋಲ್ಮೇಟ್ ಕನೆಕ್ಷನ್ ಒಳಗೆ ಅದಿರ ಅನ್ನಿಸುತ್ತೆ. ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಅಂದ್ರೆ ಏನಂತಂದ್ರೆ ನೀವು ನಿಮ್ಮ ಆತ್ಮದ ಬಗ್ಗೆ ತಿಳ್ಕೊಂತ ಹೊಂಟಿರಿ ನೀವು. ವೆರಿ ಗುಡ್ ಯಾ, ಭಾಳ ಖುಷಿ ಆಯ್ತು. ಓಕೆ, ನೋಡೋಣ ಎಷ್ಟು ಪೇಷನ್ಸ್ ಒಳಗೆ ಆಗ್ಬಿಟ್ಟಿದೆ ಅಂದ್ರೆ ಈಗ ದುಡ್ಡಿನ ಪರಿಸ್ಥಿತಿ ಭಾಳ ಇತ್ತು ನಿಮ್ದು. ಈಗೆಲ್ಲ ಇಂಪ್ರೂವ್ ಆಗ್ತಾ ಹೋಗ್ತದೆ ನೋಡ್ರಿ. ನಿಮ್ಮ ಪ್ರಾಬ್ಲಮ್ಸ್ ಏನಿದ್ದಲ್ಲ ನಿಮ್ಮ ಜೀವನದಾಗ ನೀವು ಅವೇರ್ನೆಸ್ ಬರ್ತದಿಲ್ಲ. ನನ್ನ ಜೀವನಕ್ಕೆ ಯಾಕೆ ಇಷ್ಟು ಕಷ್ಟ, ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ದುಡ್ಡಿನ ಕಷ್ಟ, ನನಗೆ ಜನ ಎಲ್ಲರೂ ಯಾಕೆ ಕಷ್ಟ ಕೊಡ್ತಾರೆ, ನನಗೆ ಯಾಕೆ ಬೈತಾರೆ. ನಿಮ್ದು ಏನು ಲಾಸಸ್ ಇತ್ತಲ್ಲ ಈಗ ಪೇಷನ್ಸ್ ನಿಮ್ಗೆ ಅರಿವು ಮೂಡ್ತಾ ಇದೆ. ಅದು ನಾ ಯಾಕೆ ಹಿಂಗಾಯ್ತು, ನನಗೆ ಯಾಕೆ ಹಿಂಗಾಯ್ತು, ನನಗೆ ನಿಮ್ಮೊಳಗೆ ನೀವು ಚೇಂಜಸ್ ಆಗಕ್ಕತ್ಕೊಳ್ಳೆ ನಿಮ್ಮ ಲಾಸಸ್ ಎಲ್ಲ ರಿಪೇರ್ ಆಗ್ತಾವೆ. ಈಗ ಪ್ರಾಫಿಟಿಗೆ ಕನ್ವರ್ಟ್ ಆಗ್ತಾವೆ. ಜೀವನೊಳಗೆ ಒಂದು ಏಳಿಗೆ ಕಾಣಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನಿಮಗೆ ಫೈನಾನ್ಷಿಯಲಿ ಅಂದರೆ ದುಡ್ಡಿಂದ ಒಂದು ಸೆಕ್ಯೂರಿಟಿ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಅದು ಪಾಸಿಟಿವ್ ಚೇಂಜಸ್ ಕಾಣ್ತಾವೆ ನಿಮ್ಮ ಜೀವನದಾಗ. ಇನ್ನು ಪಾಸಿಟಿವ್ ಚೇಂಜಸ್ ನೋಡಿರಿ ಇನ್ಮೇಲೆ. ಅದು ಒಂದೇ ಸಲಕ್ಕೆ ನೀವು ಶ್ರೀಮಂತ ಆಗೋದಿಲ್ಲ ಯಾರು. ಒಂದೇ ಸಲಕ್ಕೆ ಯಾವ್ದು ರಿಲೇಷನ್ಶಿಪ್ ಚೆನ್ನಾಗಾಗ ಅದು ಗ್ರ್ಯಾಜುವಲಿ ಅದು ಇಟ್ ಈಸ್ ಅ ಪ್ರೊಸೆಸ್. ಇಲ್ಲಿ ಏನು ಬಂದಿಲ್ಲ ನೋಡಿರಿ. ಪೇಷನ್ಸ್ 9 ತಿಂಗಳು ಒಂದು ಹೊಟ್ಟೆ ಒಳಗೆ ಒಂದು ಮಗು ಮೂಡಬೇಕಂದಾಗ ಅದಕ್ಕೆ ಎಷ್ಟು ಮೆಲ್ಲಗೆ ಬೆಳವಣಿಗೆ ಆಗ್ತಾವಲ್ಲ. ಈಗ ಒಂದು ಅಮಾಸೆ ಆಗಿದ್ಮೇಲೆ ಹುಣ್ಣಿಮೆ ಬರೋಕ್ಕೆ ಚಂದ್ರ ಹೆಂಗೆ ಮೆಲ್ಲಕ್ಕೆ 15 ದಿವಸ ಟೈಮ್ ತೊಗೊಂತಾನಿಲ್ರಿ, ಹಂಗೆ ನಿಮ್ಮೊಳಗೆ ಮೆಲ್ಲಕ್ಕೆ ಅಂದರೆ ಸಣ್ಣ ಚೇಂಜಸ್ ನಿಮಗೆ ಒಂದೊಂದು ಸಲ ಗೊತ್ತಾಗಲ್ಲ. ಎದುರಿಗಿದ್ದವ್ರಿಗೆ ಅಬ್ಸರ್ವ್ ಮಾಡ್ತಿರ್ತಾರಲ್ಲ ನಿಮ್ಮ ಜೊತೆಗಿದ್ದಾರೆ ಅವ್ರಿಗೆ ಗೊತ್ತಾಗ್ತದೆ. ಓಕೆ, ಇದು ಯಾರಿಗೆ ಆಗ್ತಾಯಿತ್ತಿದೆ ಜಾಸ್ತಿ ಅಂತಂದ್ರೆ ವಾಟರ್ ಎನರ್ಜಿ ಅನ್ನೋದಿರಲ್ಲ ನೀವು. ಸಾರಿ, ವಾಟರ್ ಅಂದರೆ ವಾಟರ್ ರಾಶಿ. ನಮ್ಮ ರಾಶಿ ಒಳಗೆ ಫೈರ್, ವಾಟರ್ ಹಾಗೆಲ್ಲ ಇರ್ತಾವೆ. ಕರ್ಕ ರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ ಮತ್ತು ವೃಷಭ, ಕನ್ಯಾ, ಮಕರ ಈ ರಾಶಿಗಳಿಗೆ ಜಾಸ್ತಿ ಇದ್ರೊಳಗೆ ಎಸ್ಪೆಷಲಿ ಕರ್ಕ, ಮೀನ, ವೃಶ್ಚಿಕ ರಾಶಿಯರಿಗೆ ಈ ಬದಲಾವಣೆಗಳು ನಾ ಯಾವ ರಾಶಿಯಲ್ಲೇನಿಲ್ಲ ಎಕ್ಸ್ಕ್ಯೂಸ್ ಮೀ ಆ ರಾಶಿಯರಿಗೆ ಜಾಸ್ತಿ ಚೇಂಜಸ್ ಕಾಣ್ತಾವೆ. ಇದೆ ಅವರಿಗೆ ಭಾಳ ರೆಸೊನೆಂಟ್ ಆಗ್ತದೆ. ಓಕೆ, ಈಗ ಏಂಜಲ್ಸ್ ನಿಮಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಅಂತ ನೋಡೋಣ. ವಿದಿನ್ 8 ಮಂತ್ಸ್ ಒಳಗೆ ನೀವು ಭಾಳ ಚೇಂಜಸ್ ಕಾಣ್ತೀರಿ ನೋಡಿರಿ. ವಿದಿನ್ 7 to 8 ಮಂತ್ಸ್ 7ರಿಂದ 8 ತಿಂಗಳೊಳಗೆ ನೀವು ಪೂರ ನಿಮ್ಮೊಳಗೆ ನೀವು ಎಷ್ಟು ಬದಲಾವಣೆ ಆಗಿರ್ತೀರಿ ನೋಡಿರಿ. ನಿಮ್ಗೆ ಅಬ್ಸರ್ವ್ ಮಾಡ್ಕೊಂಡು ನೀವು ಯು ಆರ್ ಗುಡ್ ಆ್ಯಟ್ ಹೆಲ್ಪಿಂಗ್, ಕೌನ್ಸಿಲಿಂಗ್ ಆ್ಯಂಡ್ ಹೀಲಿಂಗ್ ಚಿಲ್ಡ್ರನ್. ಯೂಸ್ ಯುವರ್ ಸ್ಕಿಲ್ಸ್ ಟು ಹೆಲ್ಪ್ ಚಿಲ್ಡ್ರನ್. ನಾವು ನಿಮ್ಮೊಳಗೆ ಒಬ್ಬರನ್ನ ಹೀಲ್ ಮಾಡೋ ಶಕ್ತಿ ಐತಿ, ಒಬ್ಬರಿಗೆ ಸಮಾಧಾನ ಹೇಳೋ ಶಕ್ತಿ ಐತಿ. ಒಬ್ರು ನೊಂದೋರಿಗೆ ಒಂದು ಏನಂತೆ ಅದಕ್ಕೆ ಒಂದು ಸಮಾಧಾನ ಹೇಳೋ ಶಕ್ತಿ ಐತಿ. ಅವ್ರನ್ನ ಹೆಂಗೆ ಕನ್ಸೋಲ್ ಮಾಡ್ಬೇಕಂತ ಶಕ್ತಿ ಐತಿ, ಎಸ್ಪೆಷಲಿ ಮಕ್ಕಳಿಗೆ. ಅದನ್ನು ಉಪಯೋಗಿಸ್ಕೊಂಡೆ ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅವೇರ್ನೆಸ್ ಬಂತಂದ್ರೆ ನೀವು ಶಾಂತಿ ಆದೆ ಅಂದರೆ ಮುಂದಿನವ್ರಿಗೂ ಶಾಂತಿ ಹೆಂಗಿರ್ಬೇಕಂತ ಹೇಳ್ಕೊಡ್ತೀರಿ. ಓಕೆ, ಸೊ ನಿಮ್ಮ ಪರ್ಸನಿನ ಎನರ್ಜಿ ನೀವಂತೂ ಹಿಂಗೆ ಆಗ್ತದ್ರಿ. ನಿಮ್ಮ ಪರ್ಸನ್ ಏನಾಗ್ತಾರೆ ನೋಡೋಣ. ಯಾರೊಳಗೆ ಹಿಂಗೆ ಚೇಂಜಸ್ ಕಮೆಂಟ್ ಮಾಡಿರಿ. ಚೇಂಜಸ್ ಆಗಬೇಕು ಅಂತಲೇ ಆಸೆ ಪಡೋರನ್ನು ಕಮೆಂಟ್ ಮಾಡಿರಿ. ಯಾಕಂದರೆ ಆಸೆ ಒಂದು ಸಲ ನಮ್ಗೆ ನಾ ಚೇಂಜ್ ಆಗಬೇಕು ಅಂತ ಬಂದುಬಿಟ್ರೆ ಮನುಷ್ಯಾಗೆ ಅದು ಆಟೋಮೆಟಿಕಲಿ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡೇ ಮಾಡ್ತದೆ.
ನಿಮ್ಮ ಪರ್ಸನ್ನ ನೀವು ಎಷ್ಟು ಸಮಾಧಾನ ಆಗ್ತಿದಿರಲ್ಲ ಅಷ್ಟು ಕನ್ಫ್ಯೂಷನ್ ಒಳಗದಾರ ಅವರು. ಸ್ಟ್ರೆಸ್, ಫೈಟಿಂಗ್ ಎನರ್ಜಿ, ದೇ ವಾಂಟ್ ಅ ಕಂಪ್ಲೀಷನ್, ದೇ ವಾಂಟ್ ಟು ಅಂದ್ರೆ ಏನಂತೀರಿ, ಅವ್ರದ್ದು ಒಂದು ಜೀವನದಾಗ ಒಂದು ಕಂಪ್ಲೀಷನ್ ಬೇಕು, ಯಾರ್ದಾರ ಹೆಲ್ಪ್ ಬೇಕು ಅವ್ರಿಗೆ ಈಗ ಶೇರಿಂಗ್ ಆ್ಯಂಡ್ ಕೇರಿಂಗ್ ಬೇಕು, ಜನರದ್ದು ಹೆಲ್ಪ್ ಬೇಕು. ಹಾಂ, ಇದು ಲವರ್ಸ್ ಎನರ್ಜಿ ಅಂತಂದ್ರೆ ಒಬ್ರದ್ದು ಯಾರ್ದಾರು ಹೆಲ್ಪ್ ತೊಗೊಳ್ಲೇಬೇಕು ಅವ್ರ ಜೀವನಕ್ಕೆ. ನಿಮ್ಮನ್ನು ತೊಗೋಬೋದು, ಬೇರೆಯವ್ರನ್ನ ತೊಗೋಬೋದು, ಓಕೆ, ಅವ್ರ ಫ್ರೆಂಡ್ಸದ್ದು ತೊಗೋಬೋದು. ಅವ್ರ ಜೀವನಕ್ಕೆ ಒಬ್ರದ್ದು ಹೆಲ್ಪ್ ಬೇಕೇ ಬೇಕು. ನೀವೆಷ್ಟು ಶಾಂತ ಅವ್ರು ನೋಡ್ರಿ, ಎಷ್ಟು ಕನ್ಫ್ಯೂಷನ್ ಮೈಂಡ್ ಐತೆ ಅವ್ರಿಗೆ ಏನು ಮುಂದೆ ಅಂದರೆ ನಾನು ಅಲ್ಲಿ ಹೋಗ್ಲೋ ಇಲ್ಲಿ ಹೋಗಿ ಅವ್ರು ಒಟ್ಟು ಜೀವನದಾಗೆಲ್ಲ ಕಚಪಚ ಅಂತೀವಲ್ಲ ಹಂಗದ. ಒಂದೇ ಕಡೆ ತಲೆ ನಿಂದ್ರಾಕತ್ತಿಲ್ಲ ಅವ್ರದ್ದು. ಒಂದು ಸಲ ಹಿಂಗೆ ವಿಚಾರ ಮಾಡ್ತಿರ್ತಾರೆ, ಓಕೆ ನನ್ನ ಪರ್ಸನ್ ಕಡೆ ಹೋಗಿ ಮಾತಾಡ್ಲಾನ ಅಂತಂದು ನೆಕ್ಸ್ಟ್ ಮೂಮೆಂಟಿಗೆ ಬೇಡ 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 ಒಂದು ಕೆಲ್ಸಕ್ಕೆ ಕೈ ಹಾಕಿರ್ತಾರೆ, ಅದು ಅರ್ಧಂಬರ್ಧ ಮುಗಿತಲ್ಲೇ. ಅದ್ರಾಗ ಏನೋ ಕನ್ಫ್ಯೂಷನ್ ಬರ್ತಾವೆ, ಯಾರೋ ಏನೋ ಅಂದ್ರೆ ಅಂತಂದು ಅದು ವಾಪಸ್ ಬಂದುಬಿಡೋದು. ಆ ಎನರ್ಜಿ ಒಳಗೆ ಅದಾರ ಅವ್ರು. ಓಕೆ, ಇವತ್ತಿನ ದಿವ್ಸ ಹಂಗೆ ಮಾಡ್ತಾರೆ ನೋಡ್ರಿ. ಅಲ್ಲ ಏನಾದ್ರು ಯಾವ ವಿಷಯಕ್ಕೆ ಹಿಂಗೆ ಮಾಡ್ತಾರೆ ಅಂತ ನೋಡೋಣ. ಎಲ್ಲೋ ಟ್ರಾವೆಲಿಂಗ್ ಹೋಗೋದಿತ್ತು, ಭಾಳ ಫಾಸ್ಟ್ ಕೆಲಸ ಆಗಬೇಕಾಗಿತ್ತು. ಅವ್ರಿಗೆ ಸ್ವಲ್ಪ ಸ್ಲೋ ಡೌನ್ ಆಗ್ತದೆ. ಈಗ ಸ್ಲೋ ಡೌನ್ ಆಗ್ಬೇಕಂತಂದ್ರೆ ಆದ್ರೆ ಆಗ್ತಿಲ್ಲ ಅವರಿಗೆ, ಕನ್ಫ್ಯೂಸ್ ಆಗ್ತದಾರೆ ಅವ್ರಿಗೆ ಕೆಲಸ ಹಿಂಗೆ ಟಕ್ 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 ಆಗ್ಬೇಕಂತಾರೆ. ಅದು ಹೆಂಗೆ ಆಗಂಗಿಲ್ಲಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕದ. ಅವ್ರಿಗೆ ಏನು ಅನ್ಕೊಂತಾರೆ ಅದು ಆಗ್ತಾಯಿಲ್ಲ. ಅವ್ರು ಏನೋ ಟ್ರಾವೆಲ್ ಮಾಡ್ಬೇಕಂತಾರೆ, ಏನೋ ನ್ಯೂಸಿಗೆ ಕಾಯ್ತದಾರ, ಅದು ಆಗ್ತಾಯಿಲ್ಲ ಅವರಿಗೆ. ಹಂಗಾಗಿ ಕನ್ಫ್ಯೂಷನ್ ಅವರಿಗೆ. ತಮ್ಮದೇ ಏನಂತೀರಿ ಊಹಾಪೋಹಗಳಾಗ ಜೀವನ ಮಾಡ್ತಿದ್ದಾರೆ. ತಮಗೆ ತಾವೇ ಒಂದೇನೋ ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡಾರ. ಅವ್ರ ಜೀವನದಾಗ ಬಂದಿದ್ದ ಕೆಲವೊಂದು ಏನಂತೀರಿ ಅಪಾರ್ಚುನಿಟೀಸ್ ಮಿಸ್ ಮಾಡ್ಕೊಂಡಾರ ಅವ್ರು. ಮೇಜರ್ ಏನಂತೀರಿ ಒಳ್ಳೆಯ ಅಪಾರ್ಚುನಿಟಿ, ಸಡನ್ನಾಗಿ ಏನೋ ಅಪಾರ್ಚುನಿಟೀಸ್ ಬಂದಿದ್ದು ಅವರಿಗೆ, ಅದನ್ನು ಮಿಸ್ ಮಾಡ್ಕೊಂಡಾರ ಅವರು. ಟ್ರಾವೆಲಿಂಗ್ ಮಾಡೋದಿಂಥ ಪರಿಸ್ಥಿತಿಗಳಿಲ್ಲ, ಅದನ್ನು ಮಿಸ್ ಮಾಡಿರೋರು. ಹಾಗಾಗಿ ಈಗ ಅವ್ರ ತಲೆ ಒಂಥರ ಏನಾಗೈತೆ ಅಂದ್ರೆ ಗುಂಗ್ ಹಿಡ್ದಂಗೆ ಅಂತಾರಲ್ಲ, ಕರೆಕ್ಟ್ ವರ್ಡ್, ಗುಂಗ್ ಹಿಡ್ದಂಗೆ ಆಗೈತೆ ಅವ್ರಿಗೆ. ನಾ ಯಾಕೆ ಹಿಂಗೆ ಮಾಡಿದೆ, ನಾನು ಯಾಕೆ ಹಿಂಗೆ ಆಯ್ತು ನನಗೆ. ಯಾವುದೋ ಒಬ್ಬ ವ್ಯಕ್ತಿ ಅವ್ರ ಕಡೆ ಬಂದಿದ್ರೆ ಅಂದರೆ ಮೋಸ್ಟ್ಲಿ ಪ್ರಪೋಸಲ್ಗೆ ಬಂದಿದ್ರು ಅನ್ಕೊತಾನೆ. ಆ ವ್ಯಕ್ತಿ ಏನಿದ್ರೆ ಅಂದ್ರೆ ಸುಮ್ಮನೆ ಹಿಂಗೇನಂತೀರಿ ಭಾಳ ಅರೋಗೆಂಟ್ ಇದ್ರೆ, ಸಮಾಧಾನ ಮನುಷ್ಯ ಇದ್ದಿದ್ದಿಲ್ಲ, ಕಾನ್ಫಿಡೆಂಟ್ ಇದ್ದಿದ್ದಿಲ್ಲ, ಅಥವಾ ಓವರ್ ಕಾನ್ಫಿಡೆಂಟ್ ಇದ್ದ ಮನುಷ್ಯ, ಶೋ ಆಫ್ ಮಾಡೋ ಮನುಷ್ಯ ಇದ್ದ. ಕಂಟ್ರೋಲಿಂಗ್, ನಿಮ್ಮ ಪರ್ಸನನ್ನು ಭಾಳ ಕಂಟ್ರೋಲಿಂಗ್ ಮಾಡೋರಿದ್ರೆ. ಈಗ ಅದೆಲ್ಲ ಸ್ಲೋ ಡೌನ್ ಆಗ್ತಾ ಇದೆ. ಅವ್ರಿಗೆ ಕನ್ಫ್ಯೂಸ್ ಅಂದ್ರೆ ಕನ್ಫ್ಯೂಸ್, ಎಲ್ಲದ ರಿಲೇಷನ್ಶಿಪ್ ಒಳಗೂ ಕನ್ಫ್ಯೂಸ್, ತಮ್ಮ ಜಾಬ್ ಅಪಾರ್ಚುನಿಟೀಸ್ ಏನಾರು ನ್ಯೂಸ್ ಒಳಗೂ ಕನ್ಫ್ಯೂಸ್. ಜಲಸ್ ಈಗ ಅದು ಕನ್ಫ್ಯೂಷನ್ ಆದ್ಕೊಳ್ಳೆ ಮನ್ಸಾಗ ಸಿಟ್ಟು ಬರ್ತದೆ. ಈಗ ಒಳಗಿಂದ ಸಿಟ್ಟು ತಮ್ಮದು ಏನಿರೋದಿಲ್ಲ ಅದೆಲ್ಲ ಅಗ್ರೆಸಿವ್ನೆಸ್, ತಮ್ಮ ಒಳಗಿನ ನೋವೆಲ್ಲ ಅಥವಾ ಅದು ಬೇಜಾರು ಅದೆಲ್ಲ ಮಿಕ್ಸ್ ಆಗಿ ಅದೇನು ಮಾಡ್ತೈತಿ ಹೊರಗೆ ಹಾಕ್ತೈತಿ. ಯಾವ ರೀತಿ ಹಾಕ್ತೈತಿ, ಹೊಟ್ಟೆ ಕಿಚ್ಚರ ಹೊಳಗೆ ಹಾಕ್ತೈತಿ, ಒಂದು ಸಿಟ್ಟರ ಹಾಕ್ತೈತಿ. ಇದ್ರ ಮೇಲೆ ಏನಂತೀರ ಸಿಟ್ಟಿನ್ಕಿನ ಹೆಚ್ಚಿಗೆ ಅಗ್ರೆಸಿವ್ ಇರ್ತದೆ ಅಂತೀವಲ್ಲ, ಆ ಟೈಪ್ ಒಳಗಾರ ಹೊರಗೆ ಆಗ್ತದಲ್ಲ. ಆ ಎನರ್ಜಿ ಒಳಗೆ ನಿಮ್ಮ ಪರ್ಸನ್ ಅದಾರ ಇವತ್ತು. ಸೊ ಅಕಸ್ಮಾತ್ ನೀವು ಜೊತೆಗಿದ್ರಿ ಅಂದ್ರೆ ಅವ್ರು ಏನಾರು ಹಂಗೆ ಕೂಗಾಡಿದ್ರೆ ಮಾತಾಡಿದ್ರೆ ಅಂತಂದ್ರೆ ನೀವು ಹೆಂಗೋ ಸಮಾಧಾನ ಪಡಾಕತ್ತೀರಿ. ಈಗ ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ, ಯಾಕಂದ್ರೆ ಅವ್ರ ತಲೆಯೊಳಗೆ ಹಂಗೆ ನಡೆಯಕತ್ತಾವಲ್ಲ. ನೀವು ಕಾಂಟ್ಯಾಕ್ಟ್ ಮಾತಾಡ್ತಿದ್ರಿ, ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಕಾಂಟ್ಯಾಕ್ಟ್ ಸ್ವಲ್ಪ ಅವ್ರ ಪಡಿಗೆ ಒಂದು ಬಿಟ್ಬಿಡ್ರಿ. ಕಾಂಟ್ಯಾಕ್ಟ್ ಇದ್ರಿ, ಅವ್ರು ಏನಾರು ಫೋನ್ ಹಚ್ಚಿ ಮಾತಾಡಕತ್ತಿದ್ರೆ ಸಮಾಧಾನಲೇ ಅವ್ರದ್ದು ಕೇಳ್ರಿ, ಅಷ್ಟೇ ಮುಗೀತು. ಕೇಳ್ರಿ, ಹೌದು ತಾವು ಸರಿ ಆಗ್ತಾರೆ. ಆಮೇಲೆ ನೀವು ಅದಕ್ಕೆ ಏನಾರ ಉಲ್ಟಾ ಹೊಡೆದೆ ಅಂದ್ರೆ, ಅದು ನೀವು ಏನಾರು ಅದಕ್ಕೆ ವಾಪಸ್ ಮಾತಾಡಿದ್ರಿ ಅಂದ್ರೆ ಅವ್ರಿಗೆ ಸಿಟ್ಟು ಬಂದುಬಿಡ್ತೈತಿ. ಸುಮ್ಮನೆ ಬಯಸ್ಕೊಬೇಡ್ರಿ. ಓಕೆ, ಸೊ ಇಲ್ಲಿ ಬಂದಿರೋ ರಾಶಿ ಅಂದ್ರೆ ಮೇಷ, ಸಿಂಹ, ಧನುಷ್ ರಾಶಿನ ಮೇನ್ ಬಂದವಿಲ್ಲಿ. ಓಕೆ, ಏಂಜಲ್ಸ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ನೋಡ್ತೀನಿ. ಒಂದು ವಾರದಿಂದ ಅಥವಾ ಒಂದು 16 ದಿವಸದಿಂದ ಹಿಂಗೆ ಆಗ್ಯಾರ ನೋಡ್ರಿ ನಿಮ್ಮ ಪರ್ಸನ್. ಯು ಹ್ಯಾವ್ ಮ್ಯಾಜಿಕಲ್ ಪರ್ಸನ್ ಹೂ ಕ್ಯಾನ್ ಮ್ಯಾನಿಫೆಸ್ಟ್ ಯುವರ್ ಕ್ಲಿಯರ್ ಇಂಟೆನ್ಷನ್ಸ್ ಇಂಟು ಅ ರಿಯಾಲಿಟಿ. ಅವರಿಗೆ ಮ್ಯಾನಿಫೆಸ್ಟ್ ಮಾಡೋ ಶಕ್ತಿ ಐತಿ, ಅವ್ರಿಗೆ ಬೇಕಂದಿದ್ದನ್ನು ಪಡ್ಕೊಳ್ಳೋ ಶಕ್ತಿ ಐತಿ ಅವ್ರ ಕಡೆ. ಬಟ್ ಅವರು ತಮ್ಮ ಕನ್ಫ್ಯೂಷನಿಂದ, ತಮ್ಮದೊಂದು ಕಿಚಿಕಿಚಿಯಿಂದ, ಅವ್ರ ಮನಸ್ಥಿತಿ ಸರಿ ಇಲ್ಲದ ಸಂಬಂಧ ಅದು ಏನು ಅವರಿಗೆ ಆಗ್ತಾ ಇಲ್ಲ. ಅವ್ರು ಅಂದ್ಕೊಂಡಿದ್ದ ಕೆಲಸಗಳು ಆಗ್ತಾ ಇಲ್ಲ, ಎಲ್ಲ ಡಿಲೇ ಆಗ್ತದೆ. ಸೊ ಅದನ್ನು ನಿಮ್ದು ಏನು ಬೇಕಲ್ಲ ಅದ್ರ ಕಡೆ ಫೋಕಸ್ ಮಾಡಿರಿ, ಬೇರೆ ಹೇಳಿದ್ದೆಲ್ಲ ಕೇಳಬೇಡ್ರಿ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ಬುಕ್ ಮಾಡಿಕೊಳ್ರಿ. ಓಕೆ, ವಾಟ್ಸಪ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.